ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಸೆನ್ಸೆಕ್ಸ್ ಟ್ರೇಡ್ ಆಗಿದೆ 84,500 ಪುಟ್. ಸೊ ಜಸ್ಟ್ 8 ಪಾಯಿಂಟ್ಸ್ ಇದೆ ಸ್ಟಾಪ್ ಪ್ಲಸ್, 130 ಪಾಯಿಂಟ್ಸ್ ರಿವಾರ್ಡ್ ಇರೋದು. ಸೊ ಎಂಟ್ರಿ ಮಾಡಿದ್ದೆ, ಇದು ರೆಡ್ ಕಲರ್ ಕ್ಯಾಂಡಲ್ ಬರ್ತಿದೆ, ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಿದೆ. ಯಾವಾಗೂ ಹೇಳ್ತೀನಿ, ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೋಬೇಕು, ಅವಾಗೇ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟಬಲ್ ಆಗೋದು ಅಂತ ಹೇಳ್ತಾ ಇರ್ತೀನಿ. ಈಗ ನೋಡಿ, ಸುಮಾರು ಜನರು ಈ ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಸುಮಾರು ಜನರು ಎಕ್ಸಿಟ್ ಆಗ್ಬಿಡ್ತಾರೆ. ಆದ್ರೆ ಹೋಲ್ಡ್ ಮಾಡೋದಾದ್ರೆ ಈ ರೀತಿ ಇರುತ್ತೆ ನಮಗೆ ಪ್ರಾಫಿಟ್ಸ್. ಸೊ ಅದಕ್ಕೆ ಹೇಳೋದು, ಮಾರ್ಕೆಟ್ ಅಲ್ಲಿ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಕ್ಯಾಂಡಲ್ ಬೈ ಕ್ಯಾಂಡಲ್ ಅದು ಅಪ್ಸೆಟ್ ಹೋಗ್ತಾನೆ ಇದೆ. ಸೊ ಆದ್ರೆ ಅಲ್ಲಿಂದ ಒಂದು ರಿಜೆಕ್ಷನ್ ಬಂದಿರುತ್ತೆ. ಸೊ ಇವತ್ತು ಸಹ ಪ್ರೀ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ಎಂಟ್ರಿ ಪಾಯಿಂಟ್ಸ್ ಹೇಳಿದ್ದೆ. ತುಂಬಾ ಚೆನ್ನಾಗಿ ಪ್ರತಿಯೊಂದು ಟ್ರೇಡ್ ಎಕ್ಸಲೆಂಟ್ ಆಗಿ ಮೊಮೆಂಟಮ್ ಬಂದಿತ್ತು. ಸೊ ಈಗ ನೋಡಿ, ಇಲ್ಲಿಂದ ಒಂದು ಮೇಜರ್ ರಿಜೆಕ್ಷನ್ ಆಗಿದೆ. ಈ ರಿಜೆಕ್ಷನ್ ಸಹ ಯಾಕೆ ಆಗಿದೆ ಅಂತ ನನ್ನ ಸ್ಟೂಡೆಂಟ್ಸ್ಗೆ ಗೊತ್ತಿರತ್ತೆ. ಒಂದು ಸತಿ ಹೋಗ್ಬಿಟ್ಟು ನೀವು ಸಹ ಸೇಮ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನೋಡಿ, ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಿರೋದು ಎಕ್ಸಲೆಂಟ್ ಆಗಿ ಅಲ್ಲಿಂದನೇ ಡೌನ್ ಫಾಲ್ ಆಗಿದೆ. ಸೊ ದಟ್ ಈಸ್ ದ ಪವರ್ ಆಫ್ ರಿಯಲ್ ಎಜುಕೇಶನ್. ಇದು ಮತ್ತೆ ಕೆಳಗಡೆ ಬೀಳ್ತಾ ಇತ್ತು, ಆದ್ರೂ ಸಹ ನಾನು ಯಾವುದೇ ರೀತಿ ಟೆನ್ಷನ್ ಇಲ್ಲ. ನನಗೆ ಆಲ್ರೆಡಿ ನನ್ನ ಒಂದು ಸೇಲ್ ಲಿಮಿಟ್ ಅಲ್ಲಿ ಹತ್ರನೇ ಇದೆ. ಸೊ ಯಾವುದೇ ರೀತಿ ಟೆನ್ಷನ್ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಾಳ್ಮೆ ಇದ್ರೆ ಪ್ರಾಫಿಟಬಲ್ ಆಗ್ತೀವಿ, ಇದನ್ನ ಮರಿಬೇಡಿ. ಸೊ ಹೀಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ. ಅಗೇನ್ ಒಂದು ಅಪ್ಸೈಡ್ ಮೊಮೆಂಟಮ್ ಬರ್ತಾ ಇರುತ್ತೆ. ಈ ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಇವಾಗ ನೀವು ವಿಡಿಯೋ ನೋಡ್ತಿರೋದು ತುಂಬಾ ಈಸಿ ಅನ್ಸುತ್ತೆ. ಲೈವ್ ಅಲ್ಲಿ ನಾನು ಹೋಲ್ಡ್ ಮಾಡ್ತಿರೋದು, ಅವಾಗ ನನಗೆ ಯಾವ ರೀತಿ ಎಮೋಷನ್ ಇರುತ್ತೆ ಅಂತ ನೀವು ಒಂದ್ಸತಿ ಥಿಂಕ್ ಮಾಡಿ. ಸೊ ಈ ರೀತಿ ನಿಮಗೂ ಸಹ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ಕೊಡ್ತೀವಿ. ಈಗ ನನ್ನ ಒಂದು ಸ್ಟಾಪ್ ಲಾಸ್ ನ ಇಲ್ಲಿ ಚೇಂಜ್ ಮಾಡಿರ್ತೀನಿ. ಯಾಕೆ ಅಂತಂದ್ರೆ ಅಲ್ಲಿಂದ ಒಂದು ಮೇಜರ್ ರಿಜೆಕ್ಷನ್ ಲೆವೆಲ್ ಬಂದಿತ್ತು, ಅದು ನನಗೆ ಗೊತ್ತಾಯ್ತು. ಅವಾಗ ನಾನು ಆ ಒಂದು ಟೈಮಲ್ಲಿ ನೋಡಿದ್ದೆ. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಶಿಫ್ಟ್ ಮಾಡಿದ್ದೆ. ಸೊ ಇಲ್ಲಿಂದ ಕೆಳಗಡೆ ಬಂದ್ರೆ ಇದು ಖಂಡಿತ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ 54 ಪಾಯಿಂಟ್ಸ್ ನ ಲಾಕ್ ಮಾಡಿದ್ದೀನಿ. ಸೊ ಆಸ್ ಪರ್ ಸ್ಟ್ರಾಟಜಿ 1:3 ಮೊಮೆಂಟಮ್, ಆಲ್ಮೋಸ್ಟ್ 1:6 ನ ಕ್ಯಾಪ್ಚರ್ ಮಾಡಿರೋದು. ಈಗ ನೋಡಿ, ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಯ್ತು. ಸೊ ಕೊನೆಗೆ ನೀವು ನೋಡಿ, ಆಫ್ಟರ್ ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಅದಕ್ಕೆ ನಾನು ಈ ಒಂದು ಟ್ರೇಡ್ ನ ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಇಟ್ಟಿರೋದು, 54 ಪಾಯಿಂಟ್ಸ್ ನ ಬುಕ್ ಮಾಡಿರೋದು. ಸೊ 54 ಪಾಯಿಂಟ್ಸ್ ಏನು ಕಡಿಮೆ ಇಲ್ಲ. ಸೊ ಇಟ್ಸ್ ಎ ವೆರಿ ಬಿಗ್ ಟಾರ್ಗೆಟ್. ಓಕೆ, ಸೊ ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. 1 ವರ್ಷ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ನ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು. ನಾನು ಮತ್ತೆ ನಾಳೆ ಸಿಗ್ತೀನಿ.